ಸ್ನೇಹಿತರೆ, ರೈಲ್ವೆ ಪ್ರಯಾಣ ದರ ಏರಿಕೆಯನ್ನು ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಇದರ ವಿರುದ್ಧ ನಾವು ನಮ್ಮ ಪಕ್ಷ ಸೋಷಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾ ಕಮ್ಯುನಿಸ್ಟ್ ವತಿಯಿಂದ ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಇಡೀ ದೇಶದಾದ್ಯಂತ ಎಲ್ಲ ಕಡೆ ಇದರ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ರೈಲ್ವೆ ದರ ಏರಿಕೆ ಯಾಕೆ ಮಾಡ್ತಾ ಇದ್ದಾರೆ? ಇವರು ಏನಾದರೂ ಜನಗಳಿಗೆ ಸೌಲಭ್ಯಗಳು ಕೊಡ್ತಾ ಇದ್ದಾರಾ? ಯಾವ ಸೌಲಭ್ಯನೂ ಕೊಡ್ತಾ ಇಲ್ಲ. ಆ ಟ್ರೈನ್ಗಳು ಕೊಳಕೆದೋಗ್ಬಿಟ್ಟಿದ್ದಾವೆ. ಕ್ಲೀನ್ ಮಾಡೋರು ಒಬ್ರು ಸಿಕ್ಕೋದಿಲ್ಲ, ನಮಗೆ ಸ್ವಚ್ಛತೆ ಅನ್ನೋದಿಲ್ಲ. ಆಮೇಲೆ ನೋಡಿ, ಇವರು ಜನರಲ್ ಬೋಗಿ ಇಲ್ಲ, ಎಲ್ಲ ಕೂಡ ಎಕ್ಸ್ಪ್ರೆಸ್ ಟ್ರೈನ್ಗಳು ಮಾಡಿಟ್ಟಿದ್ದಾರೆ. ಆಮೇಲೆ ನೋಡಿ, ಡೆಮೋ ಟ್ರೈನ್ ಇಲ್ಲ, ಪ್ಯಾಸೆಂಜರ್ ಟ್ರೈನ್ ಇಲ್ಲ, ಒಂದೇ ಭಾರತ್ ಥರದ್ದು ಮಾಡಿದ್ದಾರೆ. ಯಾಕೆ ಒಂದೇ ಭಾರತ್ತು? ಏನಿಲ್ಲ, ಉದ್ದೇಶ ಏನಂತ ಹೇಳಿದ್ರೆ ಅತಿಯಾಗಿ ಬೆಲೆಯನ್ನು ಏರಿಸ್ಬಿಟ್ಟು ದುಡ್ಡು ವಸೂಲಿ ಮಾಡಬೇಕು. ಅಂದರೆ ಜನಸಾಮಾನ್ಯರಿಂದ ದುಡ್ಡನ್ನು ವಸೂಲಿ ಮಾಡಬೇಕಂತಕ್ಕಂಥ, ದುಡ್ಡನ್ನು ದೋಚತಕ್ಕಂಥ ನಿಲುವಿದು. ಜನಗಳು ಮೊದಲೇ ಬೆಲೆ ಏರಿಕೆ, ಬಡತನದಿಂದ, ನಿರುದ್ಯೋಗದಿಂದ ತತ್ತರಿಸ್ತಾ ಇದ್ದಾರೆ. ಉದ್ಯೋಗ ಇಲ್ಲ, ಜನಗಳ ಹತ್ರ ಹಣ ಇಲ್ಲ. ಆ ಉದ್ಯೋಗ ಹುಡುಕೊಂಡು ಒಂದೂರಿಂದ ಇನ್ನೊಂದು ಊರಿಗೆ ಪ್ರಯಾಣ ಮಾಡ್ತಾರೆ. ಒಂದೂರಿಂದ ಇನ್ನೊಂದೂರಿಗೆ ಪ್ರಯಾಣ ಮಾಡ್ತಕ್ಕಂಥ ಆ ಜನಗಳು ಜೇಬಿಗೂ ಕೈ ಹಾಕಿ ದುಡ್ಡು ವಸೂಲಿ ಮಾಡೋದು ಅಂತ ಹೇಳಿದ್ರೆ ಯಾರ ಹಿತಾಸಕ್ತಿ ಇದು? ಅಲ್ಲಿ ನನಗನ್ಸುತ್ತೆ ಏನಂತ ಹೇಳಿದ್ರೆ, ಈಗ ನೋಡಿ, ಮೊನ್ನೆ ಯಲಹಂಕ ರೈಲ್ವೆ ಸ್ಟೇಷನ್ನು 6,800 ಕೋಟಿ ರೂಪಾಯಿ ಕೊಟ್ಟು ಅದು ರಿನ್ಯೂ ಮಾಡೋಕ್ಕೊಟ್ಟು. ಇನ್ನೊಂದು ಕಡೆ ಇರೋ ರೈಲ್ವೆ ಎಂಟೈರ್ ರೈಲ್ವೆನ ಉದ್ಯಮ ಮಾಡಿಟ್ಟಿದ್ದಾರೆ. ರೈಲ್ವೆ ಸೇವೆನ ಉದ್ಯಮ ಮಾಡಿಟ್ಟಿದ್ದಾರೆ. ಅದನ್ನು ಖಾಸಗಿಯವರಿಗೆ ಮಾರಾಟ ಮಾಡಕ್ಕೆ ಹೊರಟಿದ್ದಾರೆ. ಖಾಸಗಿಯವರಿಗೆ ಮಾರಾಟ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಸೇವೆಯನ್ನು, ರೈಲ್ವೆಯನ್ನು ಇವರು ಯಾಕೆ ಅಭಿವೃದ್ಧಿ ಪಡಿಸ್ತೀವಿ ಅಂತೇಳಿ 6,800 ಕೋಟಿ ರೂಪಾಯಿ ಯಲಹಂಕ ರೈಲ್ವೆ ಸ್ಟೇಷನ್ಗೆ ಖರ್ಚು ಮಾಡ್ತಾ ಇದ್ದಾರೆ? ಯಾರ ಹಿತಾಸಕ್ತಿಯಿಂದ? ಈ ಬೆಲೆ ಏರಿಕೆಯೂ ಕೂಡ ಯಾರ ಹಿತಾಸಕ್ತಿಯಿಂದ? ಈ ಬೆಲೆ ಏರಿಕೆ ಇದೆಲ್ಲದೂ ಕೂಡ ಶ್ರೀಮಂತ ಉದ್ಯಮಿಗಳ ಹಿತಾಸಕ್ತಿಯಿಂದ ಮಾಡ್ತಾ ಇದ್ದಾರೆ. ಟಾಟಾಗೆ, ಬಿರ್ಲಾಗೆ, ಅಂಬಾನಿಗೆ, ಅದಾನಿಗೆ ಇದನ್ನು ಮಾರಬೇಕಂತ ಇದ್ದಾರೆ. ಅವ್ರಿಗೆ ಮಾರಲಿಕ್ಕೆ ಆ್ಯಕ್ಚುಲಿ ಏನು ಖರ್ಚಿಲ್ಲ ಅವರಿಗೆ. ಯಾಕೆಂದರೆ ರೆಕ್ರೂಟ್ಮೆಂಟ್ಸೇ ನಿಲ್ಲಿಸ್ಬಿಟ್ಟಿದ್ದಾರೆ. ರೈಲ್ವೆ ನೇಮಕಾತಿ ಸಂಪೂರ್ಣವಾಗಿ ನಿಂತೋಗ್ಬಿಟ್ಟಿದೆ. ಯಾರೂ ನೇಮಕಾತಿ ಆಗ್ತಾ ಇಲ್ಲ. ಅಂದರೆ ರೈಲ್ವೆ ಇಲಾಖೆಗೆ ಖರ್ಚೇ ಇಲ್ಲ. ಆದರೆ ಇವರು ಬೆಲೆ ಏರಿಕೆ ಮಾಡ್ತಾರೆ, ಪ್ರಯಾಣ ದರ ಏರಿಕೆಯ ದುಷ್ಪರಿಣಾಮ ಏನಂತ ಹೇಳಿದ್ರೆ, ಅದರ ಪರಿಣಾಮದಿಂದ ನಾಳೆ ವಸ್ತುಗಳ ಬೆಲೆ ಏರಿಕೆ ಆಗುತ್ತೆ. ಈಗಾಗಲೇ ಬೆಲೆ ಏರಿಕೆಯಿಂದ ಜನ ತತ್ತರಿಸ್ತಾ ಇದ್ದಾರೆ, ಅದು ಇನ್ನಷ್ಟು ಹೆಚ್ಚಿಗೆ ಆಗುತ್ತೆ. ಇದೆಲ್ಲ ಶ್ರೀಮಂತ ಉದ್ಯಮಿಗಳನ್ನು ಕಾಪಾಡಲಿಕ್ಕೆ ನಾಳೆ ದಿವಸ ಇವರು ಮಾರಾಟ ಮಾಡ್ತಾರಲ್ಲ, ಅದನ್ನ ಮಾರಾಟ ಮಾಡಿದಾಗ ಈ ಕೊಂಡುಕೊಂಡಿರ್ತಕ್ಕಂಥ ಉದ್ಯಮಿ ಆರಾಮಾಗಿ ಜನಗಳನ್ನು ದೋಚ್ಕೊಂಡು ಹೋಗ್ಲಿಕ್ಕೆ ಎಲ್ಲ ಅನುವು ಮಾಡಿಕೊಡ್ಲಿಕ್ಕೆ ಇದನ್ನು ಮಾಡ್ತಾ ಇದ್ದಾರೆ. ಅಂದರೆ ಈ ಸರ್ಕಾರ ರೈಲ್ವೆ ಉದ್ಯಮಿಗಳ ಪರವಾಗಿ ಬೆಲೆ ಏರಿಕೆ ಅಂತ ಕ್ರಮ ತಗೊಳ್ತಾ ಇದೆ, ಖಾಸಗೀಕರಣದಂಥ ಕ್ರಮ ತೆಗೆದುಕೊಳ್ತಾ ಇದೆ. ಇದರ ವಿರುದ್ಧ ನಾವು SUCI ಕಮ್ಯುನಿಸ್ಟ್ ಪಕ್ಷದಿಂದ ತೀವ್ರವಾಗಿ ವಿರೋಧಿಸ್ತಾ ಇದ್ದೀವಿ. ಇದ್ರ ವಿರುದ್ಧ ಜನಸಾಮಾನ್ಯರಿಗೆ, ಎಲ್ಲ ಸಮಸ್ತ ಜನರಿಗೆ ನಾವು ಒಂದುಗೂಡ್ಬಿಟ್ಟು ಇದನ್ನು ಹಿಮ್ಮೆಟ್ಟಿಸಬೇಕು. ಅದಕ್ಕೋಸ್ಕರನೇ ಒಂದು ರಾಜಿರಹಿತ ಹೋರಾಟಕ್ಕೆ ಮುಂದೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್. ಸ್ನೇಹಿತರೆ, ಇವತ್ತು ಕೇಂದ್ರ ಸರ್ಕಾರ ರೈಲ್ವೆ ಪ್ರಯಾಣ ದರ ಏರಿಕೆ ಮಾಡಿದೆ. ಇದರ ವಿರುದ್ಧ ನಾವು ತೀವ್ರವಾಗಿ ವಿರೋಧಿಸ್ತಾ ಇದ್ದೀವಿ. ಇದ್ರ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಏನಂತ ಹೇಳಿದ್ರೆ, ರೈಲ್ವೆನಲ್ಲಿ ಏನಿದೆ ಅಂತ ಹೇಳಿ ಪ್ರಯಾಣ ದರ ಏರಿಕೆ ಮಾಡ್ತಾ ಇದ್ದಾರೆ. ಟ್ರೈನ್ಗಳು ನಯಾ ಪೈಸೆ ಸ್ವಚ್ಛತೆ ಇಲ್ಲ, ಅದರೊಳಗೆ ಸೌಲಭ್ಯಗಳು ಸರಿಯಾಗಿಲ್ಲ. ಇಂಥ ಸಂದರ್ಭದೊಳಗಡೆ ಆಮೇಲೆ ಜನರಲ್ ಬೋಗಿಗಳನ್ನ ಕಡಿಮೆ ಮಾಡ್ತಾ ಇದ್ದಾರೆ, ಎಕ್ಸ್ಪ್ರೆಸ್ ಟ್ರೈನ್ ಹೆಚ್ಚಿಗೆ ಮಾಡ್ತಾ ಇದ್ದಾರೆ, ಡೆಮೋ ಟ್ರೈನ್ಗಳಿಲ್ಲ, ಪ್ಯಾಸೆಂಜರ್ ಟ್ರೈನ್ಗಳಿಲ್ಲ, ಒಂದೇ ಭಾರತ್ ಅಂತ ಮಾಡ್ತಾ ಇದ್ದಾರೆ. ಆಮೇಲೆ ತತ್ಕಾಲ್ ಟಿಕೆಟ್ ಅಂತ ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲಾನು ಸೇರಿಬಿಟ್ಟು ವಿಪರೀತ ಬೆಲೆಗಳನ್ನ ಜನಗಳಿಂದ ದೋಚ್ತಾ ಇದ್ದಾರೆ. ಅದೇ ಪ್ರಯಾಣ, ಆದರೆ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ. ಏನು ಉದ್ದೇಶ ಇದು? ಜನಗಳನ್ನು ದೋಚೋದು. ಮೊದಲೇ ಜನಗಳ ಕೈಲಿ ದುಡ್ಡಿಲ್ಲ, ಕೈಲಿ ಕಾಸಿಲ್ಲದಲ್ಲೇ ಉದ್ಯೋಗ ಬೇರೆ ಇಲ್ಲ. ಬೆಲೆ ಏರಿಕೆ, ಬಡತನ ಅವ್ರನ್ನ ತತ್ತರಿಸಂಗೆ ಮಾಡಿದೆ. ನಿರುದ್ಯೋಗ ತತ್ತರಿಸ್ತಾ ಇದೆ.
ಉದ್ಯೋಗ ಹುಡುಕೊಂಡು ಒಂದು ಊರಿಂದ ಇನ್ನೊಂದು ಊರಿಗೆ ಅವರು ಹರಿಸ್ಕೊಂಡು ವಲಸೆ ಹೋಗ್ತಾ ಇದ್ದಾರೆ. ಅಂಥ ಸಂದರ್ಭದೊಳಗೆ ಪ್ರಯಾಣ ದರ ಹೆಚ್ಚಿಗೆ ಮಾಡಿದ್ರೆ ಬಡವರು ಹೇಗೆ ಬದುಕೋದು, ಹೇಗೆ ಅವರು ಬಡ ಜನರ ಜೇಬಿಗೆ ಸರ್ಕಾರ ಕೈ ಹಾಕಿದೆ. ಇಲ್ಲಿ ನೋಡಿ, ಇವರು ಇಡೀ ರೈಲ್ವೆ ಸೇವೆಯನ್ನು ಅವರು ಖಾಸಗಿಯವ್ರಿಗೆ ಮಾರಾಟ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಅಂಬಾನಿಗೆ ಕೊಡ್ತಾ ಇದ್ದಾರೆ, ಅದಾನಿಗೆ ಕೊಡ್ತಾ ಇದ್ದಾರೆ, ಬಿರ್ಲಾ, ಟಾಟಾ, ಬೇರೆ ಶ್ರೀಮಂತ ಉದ್ಯಮಿಗಳಿಗೆ ಕೊಡ್ತಾ ಇದ್ದಾರೆ. ಅಂಥ ಅದರಲ್ಲಿ ಪ್ರಯಾಣ ದರ ಏರಿಕೆ ಮಾಡೋ ಉದ್ದೇಶ ಏನು? ಯಾರಿಗೋಸ್ಕರ ಮಾಡ್ತಿದ್ದಾರೆ? ಇನ್ನೊಂದು ಕಡೆ ಯಲಹಂಕ ರೈಲ್ವೆ ಸ್ಟೇಷನ್ ಅಂತ ರೈಲ್ವೆ ಸ್ಟೇಷನ್ಗಳನ್ನ ಸಾವಿರಾರು ಕೋಟಿ, 6,800 ಕೋಟಿ ರೂಪಾಯಿ ಖರ್ಚು ಮಾಡಿಬಿಟ್ಟು ಅದನ್ನು ಅಭಿವೃದ್ಧಿ ಮಾಡ್ತಾರಂತೆ. ಯಾಕೆ? ಯಾರಿಗೋಸ್ಕರ? ಮಾರಕ್ಕೆ ಹೊರಟಿದ್ದಾರೆ ಅಂದಮೇಲೆ ಅದನ್ನ ಅಭಿವೃದ್ಧಿ ಯಾಕೆ ಮಾಡ್ತಾ ಇದ್ದಾರೆ? ಇದರಿಂದ ಭಾಳ ಧೂರ್ತತನ ಇದೆ. ಶ್ರೀಮಂತ ಉದ್ಯಮಿಗಳಿಗೆ ಕಾಪಾಡಲಿಕ್ಕೆ ಅದನ್ನೆಲ್ಲ ಮಾರಾಟ ಮಾಡಿ ಅವ್ರ ಕೈಲಿ ಕೊಡ್ತಾ ಇದ್ದಾರೆ. ನಾಳೆ ದಿವಸ ಇವ್ರು ಮಾಡಿರ್ತಕ್ಕಂಥ ಎಲ್ಲ ಅನ್ಯಾಯನೂ ಕೂಡ ಅವರು ಆ ಅನ್ಯಾಯನ ತಾವು ಬಳಸ್ಕೊಳ್ಳಿ ಅಂತೇಳಿ ಶ್ರೀಮಂತ ಉದ್ಯಮಿಗಳನ್ನ ಬಳಸ್ಕೊಳ್ಳಿಕ್ಕೆ ಅನುವು ಮಾಡಿಕೊಡ್ತಾ ಇದ್ದಾರೆ. ಇದು ಶ್ರೀಮಂತ ಉದ್ಯಮಿಗಳ ಪರವಾಗಿ ಜನಸಾಮಾನ್ಯರು ಅಂತ ಹೇಳಿದರೆ, ನಾವು ದುಡಿಯೋ ಜನ ನಾವೇನಿದ್ದೀವಿ, ರೈತರೇನಿದ್ದೀವಿ, ಕಾರ್ಮಿಕರೇನಿದ್ದೀವಿ, ಹಮಾಲರೇನಿದ್ದೀವಿ, ಕೃಷಿ ಕಾರ್ಮಿಕರೇನಿದ್ದೀವಿ, ನಮಗೆ ದೋಚ್ತಾ ಇದ್ದಾರೆ. ನಾವು ಎಚ್ಚೆತ್ಕೋಬೇಕಾಗಿದೆ. ನಾವು ಇದ್ರ ವಿರುದ್ಧ ಪ್ರಬಲವಾದ ಹೋರಾಟವನ್ನು ಕಟ್ಟಬೇಕಾಗಿದೆ. ರಾಜಿರಹಿತವಾಗಿರ್ತಕ್ಕಂಥ ಹೋರಾಟವನ್ನು ಕಟ್ಟಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಒಂದಾಗಿ ಸರ್ಕಾರದ ಈ ಜನವಿರೋಧಿ ಕ್ರಮವನ್ನು ಸೋಲಿಸಬೇಕು ಅಂತ, ಅದಕ್ಕೋಸ್ಕರ ಸಮಸ್ತ ಜನತೆ ಮುಂದೆ ಬರಬೇಕು, ಪ್ರಬಲ ಹೋರಾಟನ, ಸಮರಶೀಲ ಹೋರಾಟವನ್ನು ಕಟ್ಟಬೇಕು ಅಂತ ಹೇಳಿ ನಾನು ಕರೆ ಕೊಡ್ತಾ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ಎಲ್ಲ ಜನ ಹೋರಾಟ ಚಿರಾಯುವಾಗಲಿ.